ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ, ತಾಲೂಕಾ ಪಂಚಾಯಿತಿ ಪುರಸಭೆ ಕಾರ್ಯಾಲಯದ ಸಹಭಾಗಿತ್ವದಲ್ಲಿ ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಜಮಖಂಡಿ ನಗರದ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಲಾಯಿತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು. ಎಲ್ಲ ಬಂದಂಥ ಅರ್ಜಿಗಳನ್ನು ವೈಯಕ್ತಿಕವಾಗಿ ಪರಿಗಣಿಸಬೇಕು. ಯಾವುದೇ ಕೇಸ್ ವರ್ಕರ್ಗೆ ಕೊಡಲಾರದೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟರು. ವರದಿ ಆಸ್ಮಾ ಕಮಲ್ನವರ್. ಎಲ್ಲ ಒಂದೇ ಎಲ್ಲ ಮಕ್ಕಳು ಒಂದೇ ಗುಂಪಾಗ ಆ ಕಡೆ ಈ ಕಡೆ ಕೇಳಿ ನಾನು ಬಿಸಿ ಅಂತ ಮಾತಾಡ್ತಾ ಇಲ್ಲ, ಮನುಷ್ಯ ಕೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ನನ್ನ ಕಡೆ ಯಾರಿಗೆ ನೀವು ಈಗ ಯಾರಿಗೆ ಮಾಡಿದಿರಿ? ಜಾಸ್ತಿ ಮಕ್ಕಳು ಮಾಡೋರು ಈಗ ಮಕ್ಕಳು ಆರಾಮ ಮಾಡ್ಬೇಕಾ? ನೀವ್ಯಾರು ಹೇಳು, ನೀವೇ ಎಲ್ಲ ದೇಶದಲ್ಲಿ ಯಾರು ಮಾಡಿದ್ದು? ನೀನೇ ನೋಡು. ಅವ್ರು 6 ಜನ ನೋಡಿದ್ರೆ ನಿನಗೆ ಅವ್ರಿಗೂ ನೋಡೋಕ್ಕಾಗಲ್ಲ. ಸರಿ ರೀ, ಒಂದು ಸ್ವಲ್ಪ ನಾವು ಹೊಂದಾಣಿಕೆ ಮಾಡ್ತೀವಿ ಅಂದ್ರೆ ಅವ್ರ ಸರಿ ಮಾಡಿದ್ರೆ ನಾವು ಹೊಂದಾಣಿಕೆ ಆಗ್ತದೆ. ನೋಡೋಣ ಕಣಪ್ಪ, ನನ್ನ ಹತ್ರ ಆರ್ಚಿ ಇದೆ ಅಂತೆಲ್ಲ ಈಗಾಗಲೇ ನಾವು ಗಮನಿಸಿದ್ರಿ, ಸುಮಾರು 200ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಅವರೇ 50-90 ಸರಿಯಾಗಿ ಲೆಕ್ಕ ಮಾಡಿ ಬಹುಪಾಲು ಅರ್ಜಿಗಳು ಗ್ರಾಮೀಣ ಪ್ರದೇಶ ಮೂಲಭೂತ ಸೌಕರ್ಯ ಮತ್ತು ದಾರಿಗೆ ಸಂಬಂಧಪಟ್ಟವು, ಮತ್ತು UKPಯಲ್ಲಿ ನಿವೇಶನಕ್ಕೆ ಸಂಬಂಧಪಟ್ಟದ್ದು, ಮತ್ತು ಕಂದಾಯ ಇಲಾಖೆ ದಾಖಲೆಗಳ ಶುದ್ಧೀಕರಣ, ಕೋಡಿ ಆಯಿತು, ಮತ್ತು ಸರ್ವೆ ನಂಬರ್ನ ಹಿಸ್ಸಾ ನಂಬರ್ದು, ಇಂಥ ದುರಸ್ತಿಗೆ ಸಂಬಂಧಪಟ್ಟದ್ದು, ಮತ್ತು ನಗರಸಭೆಗೆ ಸಂಬಂಧಪಟ್ಟಂಗೆ ನಗರದ ಮೂಲಭೂತ ಸೌಕರ್ಯಗಳು ಮತ್ತು ರಸ್ತೆ, ಚರಂಡಿ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಹಲವಾರು ಜನ ಸಾರ್ವಜನಿಕರು ಸಾರ್ವಜನಿಕ ಕೆಲಸಗಳಿಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದ್ದಾವೋ ಸಾರ್ವಜನಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಕೆಲವೊಬ್ಬರು ಸಮಾಜ ಸೇವಕರು ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು 1 ವಾರದಲ್ಲಿ ಅವುಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಬೇಕು. ಇಲ್ಲ ಅದು ಸಕಾರಾತ್ಮಕವಾಗಿ ನಿರ್ಧಾರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಅವರ ಕೋರಿಕೆಯನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಪರಿಗಣಿಸಕ್ಕೆ ಸಹಕಾರ ಆಗ್ತಿಲ್ಲ ಅಥವಾ ಪರ್ಮಿಟ್ ಮಾಡ್ತಿಲ್ಲ ನಿಯಮ ಅಂತ ಅಂದರೆ ಇಂತಹ ಕಾರಣಗಳಿಂದ ಇದನ್ನು ಪರಿಗಣಿಸಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಕು. ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಅಗತ್ಯ ಇದ್ದರೆ ಅಥವಾ ರಾಜ್ಯ ಮಟ್ಟದ ಗಮನಕ್ಕೆ ತರುವಂತಹ ವಿಷಯಗಳಿದ್ರೆ ಅವುಗಳನ್ನು ಕೂಡಲೇ ನಿಮ್ಮ ಉನ್ನತ ಅಧಿಕಾರಿಗಳ ಮೂಲಕ ನಮಗೆ ಕಳಿಸಿದ್ರೆ ನಾವು ಅದನ್ನು ರಾಜ್ಯ ಮಟ್ಟಕ್ಕೂ ಕೂಡ ತಲುಪಿಸ್ತೀವಿ. ಇಲ್ಲಿ ಸಾಧ್ಯ ಆಗದೇ ಇರೋದಿದೆ. ನನ್ನ ಪ್ರಕಾರ ಇಲ್ಲಿ ನೋಡದೆ ಯಾವ ಅರ್ಜಿಗಳು ರಾಜ್ಯ ಮಟ್ಟದ ಗಮನ ಸೆಳೆಯುವ ಅರ್ಜಿಗಳು ಇದ್ದಿಲ್ಲ. UKPಗೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಸ್ಪೆಷಲ್ DC ಅವ್ರ ಜೊತೆ ಮಾತಾಡಿದಾಗ ಅವರು ಹಲವಾರು ಕಾರ್ಯಗಳು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೂ ಅದ್ರ ಮಾಹಿತಿ ಕೊರತೆಯಿಂದ ಅರ್ಜಿಗಳನ್ನ ಕೊಟ್ಟಿರ್ಬೋದು. ಅವ್ರಿಗೊಂದು ಕ್ಲಾರಿಟಿ ಕೊಡಬೇಕು, ಯಾಕೆ ಆಗುತ್ತೆ ಅಥವಾ ಯಾಕೆ ಆಗೋದಿಲ್ಲ ಅಂತ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ 1ನೇ ತಾರೀಕು ಜಿಲ್ಲೆಯಲ್ಲಿ ಸಭೆ ನಡೀತಾ ಇದೆ. ಅದಕ್ಕೆ UKPಯ ಉನ್ನತ ಅಧಿಕಾರಿಗಳು ಬರ್ತಾರೆ. ಆ ಸಭೆಯಲ್ಲಿ ಈ ಎಲ್ಲ ಅರ್ಜಿಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡೋಕ್ಕೆ ನಾನು ಮಾನ್ಯ ಸಚಿವರ ಅವಧಾನಕ್ಕೆ ಆ ವಿಷಯಗಳನ್ನ ತರ್ತೀನಿ. ಈ 300 ಪಂಚಾಯಿತಿಗೆ ಒಂದು 8ರಿಂದ 10 ಅರ್ಜಿ ಬಂದಿದೆ ಒಂದೇ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ. ಅದಕ್ಕೆ EO ಅವ್ರಿಗೆ 29ನೇ ತಾರೀಕು ಅಲ್ಲಿಗೆ ಹೋಗಿ